ಹೋಗು. ನಾನು ಬರ್ಬೇಕು. ಓಕೆ ಓಕೆ ತಗಿಸ್ಕೊಳ್ರಿ. ಮಗ ಸೆಂಟ್ರಲ್ ಇಡೋ. ಸಕ್ಕತ್ತಾಗಿ ಬರುತ್ತೆ ಕಣೋ. ಇವ್ರು ಬೆಳಿಗ್ಗೆನೆ ಶುರು ಮಾಡ್ಕೊಂಡ್ರಲ್ಲ ತರ್ಲೆಗಳು. ಇವ್ರಿಗೇನ್ ಮನೇಲಿ ಹೇಳೋರು ಯಾರು ಇಲ್ವಾ? ಈ ಕಡೆ ಬರೋ. ನಿಂತ್ಕೊಂಡು ತರ್ಲೆ ಮಾಡೋ ಬದಲು ಎಲ್ರು ಸ್ಕೂಲ್ಗೆ ಹೋಗಿ. ಅಯ್ಯೋ, ಈ ಮರದಿಂದ ಏನಾದ್ರೂ ಒಂದ್ ಬೀಜ ಸಿಗುತ್ತಾ ಅಂತ ನೋಡಕ್ ಬಂದ್ವಿ ಆಂಟಿ. ಆಂಟಿನಾ? ಪಾಪ ಅವ್ರಿಗೆ ಬೇಜಾರ್ ಮಾಡ್ಬೇಡ್ವಾ? ಇಲ್ಲ ಅಜ್ಜಿ ಕೋಪ ಬಂದ್ಬಿಡುತ್ತೆ. ಅಜ್ಜಿನಾ ನಿಮ್ಗೆಲ್ಲ? ತಗೊಂಡು ಚೆನ್ನಾಗಿ ನಾಕ್ ಬಾರ್ಸೋರ್ಗೆ. ಹಾ, ಆ ಪ್ರಿನ್ಸಿಪಲ್ಗೆ ಹೋಗಿ ಹೇಳ್ತೀನಿ ನಾನು. ಇನ್ಮೇಲೆ ಯಾರು ಈ ಕಡೆ ಕಾಣಿಸ್ಕೋಬಾರ್ದು. ಈ ವಯಸ್ಸಲ್ಲಿ ಮಾಡ್ತಾರ ನೋಡು. ಏನಾಯ್ತು? ಅದೊಂದು ಬ್ಯಾಕ್ ಸಮಸ್ಯೆ. ಹೌದು, ಹೋದ ವರ್ಷ ಸ್ವತಂತ್ರ ದಿನಾಚರಣೆಗೆ ಕಾಡೆಲ್ಲ ಕಡ್ದು ಕ್ಲೀನ್ ಮಾಡಿದ್ರಿ. ಅವತ್ತಿಂದ ಈ ಸಮಸ್ಯೆ ಹಾಗೆ ಉಳಿದಿದ್ಯಮ್ಮ. ಅದನ್ನ ಕಟ್ ಮಾಡೋಕ್ಕಾಗಲ್ವಾ? ಹಾ, ಒಳ್ಳೆ ಐಡಿಯಾನೇ. ಅಲ್ಲ, ನಿಮ್ ಸರ್ ಸರಿಯಾದ ಸಮಯಕ್ಕೆ ಬರ್ತಾರೆ. ಅದ್ರಲ್ಲೆಲ್ಲ ನಮ್ ಸಾರು ಕರೆಕ್ಟ್ ಆಗಿ ಬರ್ತಾರೆ. 10 ಗಂಟೆ ಕರೆಕ್ಟ್ ಆಗಿ ಇಲ್ಲಿ ಬಂದ್ ಸೇರ್ತಾರೆ ನೋಡಿ. ಹೊರಗಡೆನೂ ಇಷ್ಟು ದೊಡ್ಡ ಕಾಡಿಲ್ವಲ್ಲ? ಅದು ನಮ್ ಸಾರು ಕಾಸು ಕೊಟ್ಟು ತಂದಿಟ್ಟಿರೋದು ಇಲ್ಲಿಗೆ. ಯಾವ್ದೋ ಆಕ್ಸಿಜನ್ ಗಿಡ ಅಂತ ಅಂದ್ರು. ಹೊಟ್ಟೆ ಹಸ್ದಾಗ ಈ ಎಲೆಗಳನ್ನೇ ತಿದ್ದು ಬದುಕ್ತಾರೆ. ಎಷ್ಟೊತ್ತಾಗತ್ತೆ ಅಂತ ಗೊತ್ತೇ ಆಗ್ಲಿಲ್ಲ ಅಲ್ವಾ? ಅಯ್ಯೋ ಅಪ್ಪ, ಇನ್ನೂ ಬಂದಿಲ್ಲ. ಒಂಚೂರು ಜಾಗ ಬಿಡಿ. ಅಲ್ಲ ಅಣ್ಣ, ನಾವು ಮೊದ್ಲು ಬಂದಿರೋದು. ಹಿಂದೆ ನಿಂತ್ಕೊಳ್ಳಿ. ಅಮ್ಮ, ಸಾರಿಗೆ ಒಳಗೆ ಹೋಗೋದಕ್ಕೆ ಜಾಗ ಬಿಡಿ. ಸಾರಿ ಸರ್, ಯಾರು ಅಂತ ಗೊತ್ತಾಗ್ತಿಲ್ಲ. ಬನ್ನಿ. ಸಾರಿ ಸರ್, ನೀವೇ ಅಂತ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ. PSC ಅಟೆಸ್ಟೇಷನ್ ತಾನೆ? ಹೌದು. ಒರಿಜಿನಲ್ ಯಾವುದು? ಇದು ಇಲ್ಲಿ ಇಲ್ಲಿ ಇದಾ? ಇದೆ. ಅಣ್ಣ, ಇವ್ರು ಅವಳಿ ಜೋಳಿನಾ? ಇಲ್ವಲ್ಲ, ಏನಾಯ್ತು? ಅಲ್ಲ, ಇವ್ರ ತರನೇ ಒಬ್ರು ಮನೆ ಕಟ್ಟೋ ಕೆಲ್ಸಕ್ ಬಂದಿದ್ರು. ಅದು ಕೂಡ ಇವ್ರೇನಮ್ಮ. ಈಗಿನ ಹುಡುಗರು ಕಾಸು ಕೊಟ್ಟು ಜಿಮ್ಗೆ ಹೋಗ್ತಾರಲ್ವಾ, ದೇಹ ಬೆಳೆಸೋದಕ್ಕೆ. ಆದ್ರೆ ನಮ್ ಸೋಮನ್ ಸಾರು ಕನ್ಸ್ಟ್ರಕ್ಷನ್ ಕೆಲ್ಸಕ್ಕೆ ಏನಾದ್ರು ಕರೆದ್ರೆ ಜಿಮ್ಮಿಗೆ ಹೋಗೋದ್ರ ಬದಲು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಕೆಲಸ ಮಾಡಿ ದುಡ್ಡು ಕೂಡ ತಗೊಳ್ಳೋದಿಲ್ಲ ಇವರು. ಇವರು ಜೂನಿಯರ್ ಆರ್ಗ್ಯಾನಿಕ್. ಸಾರವ್ರ ಶಿಷ್ಯ. ಚಕ್ಲಂಬಕ್ಲ ಹಾಕೊಂಡೇ ನೀರ್ ಕುಡಿಯೋದು. ಇಲ್ಲೇ ಇಷ್ಟೊತ್ತಾಗೋಯ್ತು. ಏನ್ ಮಾಡೋದು ಇವಾಗ? ಬೇಗ ಬೇಗ ನಡೀರಿ, ಟೈಮ್ ಆಗೋಯ್ತು. ಜನ ಬಂದವ್ರೆ. ಈ ಮರನ್ ಕಡ್ದ್ ಬಿಡೋಣ ಅಂತ ನಾನು ಮುಂಚೆನೆ ಹೇಳಿದ್ದೆ. ಕೇಳ್ಬೇಕು ತಾನೆ ನಮ್ಗೆಲ್ಲ. ಏನೋ ಮರ ಮಾತ್ರ ನೋಡ, ಮರ ಹೇಗೆ ಪೋಸ್ ಕೊಡ್ತಿದೆ. ಹೆಣ್ಣು ಮಕ್ಕಳು ಕೂಡ ಇಲ್ಲೇ ಇದೀರೋ? ಕೇಳಿ ಕೇಳಿ. ಇದು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಓಹ್, ಎಂತ ಫಿನಿಶಿಂಗ್ ಅಲ್ಲ, ಅದ್ಭುತ. ಈ ಪ್ರಕೃತಿಯಲ್ಲಿ ಈ ತರದ ವಿಕೃತಿ ಆಗ್ತಿರುತ್ತೆ ಸರ್. ಈ ತರ ಮರನೆಲ್ಲ ಕಡ್ದಾಕ್ಬೇಕು ಸರ್. ಯಾವ್ದಾದ್ರು ಕೆಮಿಕಲ್ ಹಾಕಿದ್ರೆ ಅದು ಹೋಗುತ್ತಪ್ಪ. ಸೋಮೇನಣ್ಣ, ಅವ್ರ ಮರ ಕಡಿಬೇಕು ಅಂತ ಮಾತಾಡ್ತವ್ರೆ. ಜಾಗ ಬಿಡು. ಸರಿ ಸರಿ, ಎಲ್ರ ಅಭಿಪ್ರಾಯ ತಗೊಂಡು ಏನ್ ಮಾಡ್ಬೇಕು ನೋಡೋಣ. ಹಾ ಸರ್, ಸರಿನಾ? ಹೌದು. ಏನಂತೀರಾ? ನಿಮ್ಮೆಲ್ರ ಅಭಿಪ್ರಾಯ ಈ ಮರನ ಕತ್ತರಿಸಬೇಕು ಅನ್ನೋದೇ ತಾನೆ? ಕಡಿದ್ರು ಮತ್ತೆ ಬೆಳೆಯಲ್ಲ ಅನ್ನಕ್ಕೆ ಏನ್ ಗ್ಯಾರಂಟಿ? ಮತ್ತೇನ್ ಮಾಡೋದು? ಹಾಗಾದ್ರೆ ಪೂರ್ತಿ ಕತ್ತರಿಸೋಣ ಬಿಡಿ. ಏನಂತೀರಾ? ಸೋಮ ಹೇಳ್ದಂಗೆ ಇಡೀ ಮರನ ತೆಗೆದು ಬಿಡ್ಬೇಕು. ಸರ್, ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ತಗೊಳ್ಳೋದ್ರ ಬದಲು ನಿಮ್ ಸ್ವಂತ ಡಿಸಿಷನ್ ಇದ್ರೆ ಹೇಳಿ. ಅಪ್ಪ, ನಿಸರ್ಗ ಪ್ರೇಮಿ ಸೋಮನ್, ಒಂದು ಮದುವೆ ಆಗಿದ್ರೆ ಹೆಂಗಸರ ಫೀಲಿಂಗ್ ಏನು ಅಂತ ಗೊತ್ತಾಗಿರೋದು. ಇಲ್ಲಿ ಮರ ಇದೆ ಅಂತ ಅದಕ್ಕೊಂದು ಲಂಗ ಹಾಕಿ ಕಾಪಾಡಕ್ ಆಗಲ್ಲ. ಅಶ್ಲೀಲ ಕಂಡ್ರೆ ಕತ್ತರಿಸ್ಬಿಡ್ಬೇಕು. ಇಲ್ಲಿಗೆ ಹೆಂಗಸರು ಮಕ್ಕಳು ಬರ್ತಾ ಇರ್ತಾರೆ. ಈ ಎ ಸರ್ಟಿಫಿಕೇಟ್ ಮರನ ಇಟ್ಕೊಳಕ್ ಆಗಲ್ಲ, ಕತ್ತರಿಸ್ಬಿಡ್ಬೇಕು. ಹಾಗಿದ್ರೆ ಎಲ್ಲಾ ಜವಾಬ್ದಾರಿ ನಾನೇ ತಗೋತೀನಿ. ಏನಂತೀರಾ? ನೋಡೋಣ. ಸರಿ, ನೋಡೋಣ ಬಿಡಿ. ನೋಡೋಣ. ಏನಾಗುತ್ತೆ ನೋಡೋಣ.